ಹಲೋ ಫ್ರೆಂಡ್ಸ್, ನಾವಿವತ್ತು ಲಾಭ ಹಾನಿ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಇವತ್ತಿನ ಲೆಕ್ಕದಲ್ಲಿ ಶೇಕಡಾ ಲಾಭ ಕೊಟ್ಟಾಗ ಮಾರಿದ ಬೆಲೆ ಮತ್ತು ಶೇಕಡಾ ಹಾನಿ ಕೊಟ್ಟಾಗ ಮಾರಿದ ಬೆಲೆಯನ್ನ ಕಂಡುಹಿಡಿಯುವಂತ ಒಂದು ಲೆಕ್ಕಗಳನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಬನ್ನಿ, ಈಗಾಗಲೇ ಕೊಂಡ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 8,000 ರೂಪಾಯಿ. ಹೌದಾ? ಶೇಕಡಾ ಲಾಭ ಎಷ್ಟಾಗಿದೆ? ಶೇಕಡಾ ಲಾಭ ಶೇಕಡಾ 25 ಆಗಿದೆ. ಹಾಗಾದ್ರೆ ಶೇಕಡಾ ಲಾಭ ಕೊಟ್ಟಾಗ ಮಾರಿದ ಬೆಲೆಯನ್ನು ಕಂಡುಹಿಡಿಯಲು ನಮಗೆ ಒಂದು ಸೂತ್ರ ಗೊತ್ತಿದೆ. ನೋಡಿ, ಯಾವುದಂದ್ರೆ ಮಾರಿದ ಬೆಲೆ. ಮಾರಿದ ಬೆಲೆ ಇಸ್ ಈಕ್ವಲ್ ಟು ಮಾರಿದ ಬೆಲೆ ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಬರ್ತಾ ಇದೆ? 100 ಪ್ಲಸ್. ಯಾಕೆ ಪ್ಲಸ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಶೇಕಡಾ ಲಾಭ ಇದೆ. ಲಾಭದಾಗ ಪ್ಲಸ್ ಬರ್ತಾ ಇದೆ. ಶೇಕಡಾ ಲಾಭ ಡಿವೈಡೆಡ್ ಬೈ 100 ಗುಣಾಕಾರ. ಗುಣಾಕಾರ ಏನು ಬರ್ತಾ ಇದೆ? ಕೊಂಡ ಬೆಲೆ. ಕೊಂಡ ಬೆಲೆ. ಹೌದಾ? ನೋಡಿ, ಈಗಾಗಲೇ ನಮ್ಗೆ ಗೊತ್ತಿದ್ದಾವೆ 100 ಪ್ಲಸ್ ಶೇಕಡಾ ಲಾಭ ಎಷ್ಟಾಗ್ತಾ ಇದೆ ನೋಡಿ? 25. ಹೌದಾ? ಡಿವೈಡೆಡ್ ಬೈ 100 ಗುಣಾಕಾರ. ಇಲ್ಲಿ ನೋಡಿ, ಕೊಂಡ ಬೆಲೆ ಎಷ್ಟಿದೆ? 8,000. ಕೊಂಡ ಬೆಲೆ ಎಷ್ಟಿದೆ? 8,000 ರೂಪಾಯಿ. ಹೌದಾ? ಈಗ ಇವನು ಕೂಡ್ಸೋಣ. 100ಕ್ಕೆ 25 ಕೂಡಿಸಿದ್ರೆ 125 ಡಿವೈಡೆಡ್ ಬೈ 100 ಗುಣಾಕಾರ 8,000 ರೂಪಾಯಿಗಳು. ಹೌದಾ? ಈಗ ನೋಡಿ, ಇಲ್ಲಿ 125 ಇದೆ, ಇಲ್ಲಿ ಎಷ್ಟಿದೆ? 100 ಇದೆ. ಹಾಗಾದ್ರೆ 25 ಮಗ್ಗಿ 25 5ಲೇ 25, 4ಲೇ ಕ್ಯಾನ್ಸಲ್ ಆಗ್ತಾ ಇದೆ. 4 1ಲೇ 4 2ಲೇ 8 0 0 0. ಹೌದಾ? 5 2ಲೇ 10 ಮುಂದೆ 3 0 ಅಂದ್ರೆ ಎಷ್ಟಾಗ್ತಾ ಇದೆ? 10,000 ರೂಪಾಯಿಗಳು. 10,000 ರೂಪಾಯಿಗಳು. ಏನಿದು? ಮಾರಿದ ಬೆಲೆ. ಮಾರಿದ ಬೆಲೆ. ಹೌದಾ? ನೋಡಿ, ನಮಗೆ ಶೇಕಡಾ ಲಾಭ ಆದಾಗ ಅಂದ್ರೆ ಲಾಭ ಆದಾಗ ಏನು ಹೆಚ್ಚಿಗೆ ಇರಬೇಕು? ಮಾರಿದ ಬೆಲೆ ಹೆಚ್ಚಿಗೆ ಇರಬೇಕು, ಕೊಂಡ ಬೆಲೆ ಕಡಿಮೆ ಇರಬೇಕು. ಮಾರಿದ ಬೆಲೆ ಎಷ್ಟು ಬಂದಿದೆ? 10,000 ಬಂದಿದೆ. ಕೊಂಡ ಬೆಲೆ ಎಷ್ಟಿದೆ? 8,000 ಇದೆ. ಹೌದಾ? ಈ ರೀತಿಯಾಗಿ ಈ ಸೂತ್ರವನ್ನು ಉಪಯೋಗಿಸಿ, ಹೌದಾ, ಯಾವುದು? ಮಾರಿದ ಬೆಲೆ ಈಕ್ವಲ್ ಟು 100 ಪ್ಲಸ್ ಶೇಕಡಾ ಲಾಭ ಡಿವೈಡೆಡ್ ಬೈ 100 ಗುಣಾಕಾರ ಕೊಂಡ ಬೆಲೆ. ಈ ಸೂತ್ರವನ್ನು ಉಪಯೋಗಿಸಿ ಶೇಕಡಾ ಲಾಭವಿದ್ದಾಗ ಮಾರಿದ ಬೆಲೆಯನ್ನು ನಾವು ಕಂಡುಹಿಡಿದಿದ್ದೀವಿ. ನೋಡಿ, ಇದೇ ರೀತಿಯಲ್ಲಿ ಶೇಕಡಾ ಹಾನಿಯಾದಾಗ ಇದೇನು? ಶೇಕಡಾ ಲಾಭವಾದಾಗ ಇದು ಶೇಕಡಾ ಹಾನಿಯಾದಾಗ ನಾವು ಏನು ಕಂಡುಹಿಡಿಬೇಕಾಗಿದೆ? ಮಾರಿದ ಬೆಲೆ ಎಷ್ಟು ಅಂತೇಳಿ ಕಂಡುಹಿಡಿಬೇಕಾಗಿದೆ. ನೋಡಿ, ಇದೇ ರೀತಿಯಾದಂತ ಸೂತ್ರ ಬರ್ತದೆ. ಮಾರಿದ ಬೆಲೆ ಇಸ್ ಈಕ್ವಲ್ ಟು, ನೋಡಿ, 100. ಇಲ್ಲಿ ಲಾಭ ಇದ್ದಾಗ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಇಲ್ಲಿ ಏನು ಬರ್ತಾ ಇದೆ? ಮೈನಸ್ ಶೇಕಡಾ ಹಾನಿ. ಶೇಕಡಾ ಹಾನಿ. ಇಲ್ಲಿ ಲಾಭವನ್ನು ಕೂಡಿಸಬೇಕು, ಇಲ್ಲಿ ಹಾನಿಯನ್ನ ಕಳಿಬೇಕು. ಡಿವೈಡೆಡ್ ಬೈ 100 ಗುಣಾಕಾರ ಕೊಂಡ ಬೆಲೆ. ಗುಣಾಕಾರ ಕೊಂಡ ಬೆಲೆ. ಅರ್ಥ ಆಯ್ತಾ? ಇದೇ ಈ ಸೂತ್ರಕ್ಕೂ ಈ ಸೂತ್ರಕ್ಕೂ ಇರುವಂತ ವ್ಯತ್ಯಾಸ. ಲಾಭವಾದಾಗ ಕೂಡಿಸ್ಬೇಕು, ಅದೇನಾದ್ರೂ ಹಾನಿ ಆಗಿದ್ರೆ ಕಳಿಬೇಕು. 100 ಹಾನಿ ಎಷ್ಟಾಗಿದೆ ನೋಡಿ? 20, ಶೇಕಡಾ 20. ಹೌದಾ? ಡಿವೈಡೆಡ್ ಬೈ 100 ಗುಣಾಕಾರ ಎಷ್ಟಾಗಿದೆ? ಕೊಂಡ ಬೆಲೆ 4,000. ಎಷ್ಟಾಗಿದೆ? 4,000. ಹೌದಾ? 100ರಲ್ಲಿ 20 ಕಳೆಯಿರಿ, ಎಷ್ಟಾಗ್ತದೆ? 80. ಹೌದಾ? 100ರಲ್ಲಿ 20 ಕಳೆದಾಗ 80 ಆಗ್ತಾ ಇದೆ. ಕೆಳಗೆ ಎಷ್ಟಿದೆ? 100 ಗುಣಾಕಾರ 4,000. ಹೌದಾ? ನೋಡಿ, ಇವೆರಡು 0 ಇವೆರಡು 0 ಕ್ಯಾನ್ಸಲ್ ಆಯ್ತು. ಹೌದಾ? ಈಗ ನೋಡಿ, 8 4ಲೇ 32, ಇಲ್ಲೊಂದು 0 ಇಲ್ಲೊಂದು 0. ಹಾಗಾಗಿ ಎಷ್ಟಾಯ್ತು? 3,200 ರೂಪಾಯಿ. ಇದೇನದು? ಮಾರಿದ ಬೆಲೆ. ಮಾರಿದ ಬೆಲೆ. ನೋಡಿ, ಇಲ್ಲಿ ಹಾನಿ ಆದಾಗ ನಮ್ಗೇನು ಗೊತ್ತಿರಬೇಕು? ಕೊಂಡ ಬೆಲೆ ಹೆಚ್ಚಿಗೆ ಇರಬೇಕು. ನೋಡಿ, ಮಾರಿದ ಬೆಲೆ ಎಷ್ಟು ಬಂದಿದೆ? ಕೊಂಡ ಬೆಲೆ 4,000 ಇದ್ರೆ ಮಾರಿದ ಬೆಲೆ 3,200 ರೂಪಾಯಿ. ಅಂದ್ರೆ ಇದಕ್ಕಿಂತ ಇದು ಕಡಿಮೆ ಬಂದಿದೆ. ಇಲ್ಲಿ ನೋಡಿ,
ಲಾಭವಾಗಿದೆ, ಲಾಭವಾದಾಗ ಏನು ಹೆಚ್ಚಿಗೆ ಇರಬೇಕು, ಮಾರಿದ ಬೆಲೆ ಹೆಚ್ಚಿಗೆ ಇರಬೇಕು, ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಾಗಿದೆ. ಈ ರೀತಿಯಾಗಿ ನಾವು ಶೇಕಡಾ ಲಾಭ ಮತ್ತು ಶೇಕಡಾ ಹಾನಿಯನ್ನು ಕೊಟ್ಟಾಗ ಮಾರಿದ ಬೆಲೆಯನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.